ಆ ಕತೆ ಹಾಕಬೇಡಿ, ಏನು ಉಪಯೋಗ ಇಲ್ಲ. ಅಲ್ಲ ನಾನು ಹಾಕೋ ಕತೆಯಿಂದ ಏನು ಉಪಯೋಗ ಆಯ್ತು ಅನ್ನೋದು ನನಗೆ ಗೊತ್ತು. ಅಲ್ಲ ನಿಮಗೇನ್ರಿ ಗೊತ್ತು? ನೀವು ಹಾಕೋ ಬ್ಯಾಡ್ ಕಮೆಂಟಿಂದ ನಿಮಗೆ ಏನು ಉಪಯೋಗ ಆಗತೈತಿ ಅದನ್ನ ನೀವು ವಿಚಾರ ಮಾಡ್ರಿ. ನನಗೇನು ಉಪಯೋಗ ಆಗತೈತಿ ಅನ್ನೋದು ನನಗೆ ಬಿಡ್ರಿ. ನಾನು ಮಧ್ಯಾಹ್ನ ಊಟ ಅದನ್ನ ಸುಟ್ಟು ನೋಡಕತ್ತನು. ನಮ್ಮವ್ವ ಏನೋ ವಿಚಾರ ಮಾಡಕತ್ತಾಳು. ಮೊದ್ಲ ಆರಾಮಿಲ್ಲ, ಏನು ತ್ರಾಸ ಆಗತೈತೆ ಏನೋ ಕೇಳ್ತೀನಿ ತಡಿ. ಯವ್ವ ಯಾಕ್ರಿ? ನಾನು ಮಧ್ಯಾಹ್ನ ಸುಟ್ಟು ನೋಡಕತ್ತನು, ಒಂಥರ ಏನೋ ವಿಚಾರ ಮಾಡಕತ್ತೀವ. ಏನಾಗತೈತಿ? ಏನ್ರ ತ್ರಾಸ ಆಗತೈತೇನ? ಏನು ವಿಚಾರ ಮಾಡಕತ್ತಿ? ವಿಚಾರ ಏನಿಲ್ಲ. ನಾ ಏನು ವಿಚಾರ ಮಾಡ್ಲಿ? ಏನಿಲ್ಲ, ಆರಾಮದನ್ ತಗೋಣ. ಮತ್ತೆ ಯಾಕ ಒಂಥರ ಕೂತೀವ? ಮತ್ತೆ ಚಾ ಮಾಡ್ಕೊಂಡ್ ಬರ್ಲಿ ನೋಟ? ಅಲ್ಲಿ ಬಿಡವ, ಚಾದು ಏನು ಕುಡಿಬೇಕು ಅನ್ನಿಸ್ವಲ್ತ. ನಿಮ್ಮಪ್ಪ ನಿಮ್ಮ ಅಣ್ಣಾರು ಬರೋ ಹೊತ್ತಾಗೈತನ, ಅವ್ರಿಗೇಟ ನಿನ್ಗಟ ಮಾಡ್ಕೊಂಡ್ಬಿಡಿ. 4 ಕಪ್ ಮಾಡಿಬಿಡಿ ನಿಮ್ಗೆ ಅಟ್ಟ. ನನಗೇನು ಬೇಡ ಚಾದು ಏನು ಅಲ್ಲ. ಯವ್ವ ಯಾಕದೆ ಏನಾಗೈತಿ? ಸಂಜಾನ ಚಾ ಮಾಡ್ಕೊಂಡು ಕುಡಿತಿದ್ದಿ, ಈಗ ನಾನು ಮಾಡಿಕೊಡ್ತೀನಂದ್ರು ಒಳ್ಳೆ ಅನ್ನಕತ್ತಿ. ಯವ್ವ ಏನಾಗೈತಿ ಹೇಳ್ದೆ? ಏನು ವಿಚಾರ ಮಾಡಕತ್ತಿ? ತಡಿ 1 ಕಪ್ ಮಾಡ್ಕೊಂಬಂದು ಕೊಡ್ತೀನಿ, ಕುಡಿ. ಇಕ್ಕಟ್ಟ ಅಪ್ಪ ಅಣ್ಣಾರು ಬರೋಣ, ನಾನು ಅವ್ರ ಜೊತೆ ಕುಡಿತೇನೆ. ಎಲ್ಲರಿಗೂ ನಮಸ್ಕಾರ ರೀ. ಏನಪ್ಪ ಅಂದರೆ ನಾನು ಡೈಲಿ ವಿಡಿಯೋ ಮಾಡಿ ಹಾಕ್ತೀನಲ್ಲ, ಆ ಥರ ವಿಡಿಯೋ ಹಾಕ್ತಿಲ್ಲ ಇವತ್ತು. ಅಂದರೆ ಈಗ ಒಂದು 5-6 ಕಮೆಂಟಿಂದ ನನಗೆ ಭಾಳ ಬೇಜಾರು ಅನ್ನಿಸ್ತಾ ಇತ್ತು ಮಧ್ಯಾಹ್ನದಿಂದನೂ. ಅದಕ್ಕೆ ಆ ಕಮೆಂಟ್ಗಳಿಗೆ ಅಲ್ಲೇ ರಿಪ್ಲೈ ಮಾಡೋದಕ್ಕಿಂತ ವಿಡಿಯೋ ಮಾಡೋದು ಒಳ್ಳೇದಂತ ನನಗೆ ಅನ್ನಿಸ್ತು. ಹೀಗಾಗಿ ವಿಡಿಯೋ ಮಾಡಕತ್ತೀನಿ ರೀ ನಾನು. ಇಂಟ್ರೆಸ್ಟ್ ಇದ್ದವರು ನೋಡಿರಿ, ಇಲ್ಲ ಅನ್ನೋರು ದಯವಿಟ್ಟು ಸ್ಕಿಪ್ ಮಾಡಿರಿ, ಏನು ತೊಂದರೆ ಇಲ್ಲ. ಮೊದಲನೇದಾಗಿ ನಾನು ಹಾಕೋ ವಿಡಿಯೋ ಇಷ್ಟಪಟ್ಟು ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ರೀ. ಖುಷಿ ಆಗ್ತೈತಿ ನೀವು ಸಪೋರ್ಟ್ ಮಾಡೋದು ನೋಡಿ. ಹಿಂಗೆ ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ರೀ. ಮತ್ತು ವಿಡಿಯೋ ನೋಡಿ ಇಷ್ಟ ಆಗಿಲ್ಲ ಅಂತಂದರೆ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ, ಸುಮ್ಮನೆ ಸ್ಕಿಪ್ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ. ಯಾಕಂದರೆ ವಿಡಿಯೋ ನೋಡಿ ಇಷ್ಟ ಆಗಿಲ್ಲ ಅಂತಂದರೆ ಕೆಟ್ಟದಾಗಿ ಕಮೆಂಟ್ ಮಾಡಿ ನೋ ಮಾಡೋದಿಲ್ಲ. ನಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಸುಮ್ಮನೆ ಹೋಗ್ತಾರೆ, ಅದಕ್ಕೆ ಏನು ತೊಂದರೆ ಇಲ್ಲ. ಹೋಗಲಿ, ಇಷ್ಟ ಆಗಿಲ್ಲ ಅಂತಂದ್ರೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಅವರು ವಿಡಿಯೋ ಪೂರ್ತಿ ನೋಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಎಲ್ಲ ವಿಡಿಯೋ ನೋಡಿದಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಒಂದು ವಿಡಿಯೋಕ್ಕೆ 5ರಿಂದ 6 ಕಮೆಂಟ್ ಹಾಕಿದ್ದಾರೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಕೆಟ್ಟದಾಗಿ ಕಮೆಂಟ್ ಹಾಕೋದಿದ್ರೆ ನನ್ನ ವಿಡಿಯೋ ನೋಡೋಕೆ ಹೋಗಬೇಡ್ರಿ. ಯಾರಾದರೂ ಹೇಳ್ಬೋದು ವಿಡಿಯೋ ಮಾಡಕತ್ತೀರ ಅಂದರೆ ಒಳ್ಳೇದು ತೊಗೋಬೇಕು ಕೆಟ್ಟದ್ದು ತೊಗೋಬೇಕು ಅಂತ. ಆದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಆ ಥರ ಕೆಟ್ಟದ ಕಮೆಂಟ್ ನನಗೆ ತೊಗೊಳಕ್ಕಾಗೋದಿಲ್ಲ. ದಯವಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡೋಕೆ ಹೋಗಬೇಡ್ರಿ. ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ನಮ್ಮ ವಿಡಿಯೋ ಬಿಟ್ಟು ಯೂಟ್ಯೂಬ್ ಒಳಗೆ ನಿಮ್ಗೆ ಸಾಕಷ್ಟು ವಿಡಿಯೋಸ್ ಸಿಗ್ತಾವೆ, ನೀವು ನೋಡ್ಬೋದು. ನೀವು ಒಬ್ರು ನನ್ನ ವಿಡಿಯೋ ನೋಡಿಲ್ಲ ಅಂದರೆ ನನಗೇನು ತೊಂದರೆ ಇಲ್ಲ. ನಂಗೆ ಸಾಕಪ್ಪ ಖುಷಿ ಆಯ್ತು ಅನ್ನೋ ಅಷ್ಟು ನಂಗೆ ವ್ಯೂಸ್ ಬಂದೇ ಬರ್ತಾವೆ. ನಿಮ್ಮ ಒಂದು ವ್ಯೂ ಕಟ್ಕೊಂಡು ನನಗೆ ಏನೂ ಆಗಬೇಕಾಗಿಲ್ಲ. ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ವಿಡಿಯೋ ನೋಡೋಕೆ ಹೋಗಬೇಡಿ. ನನ್ನ ವಿಡಿಯೋ ಇಷ್ಟಪಟ್ಟು ನೋಡೋರು ಅದಾರ, ನೋಡಿ ಇಷ್ಟ ಆಗಿಲ್ಲ ಅಂತಂದರೆ ಸುಮ್ಮನೆ ಸ್ಕಿಪ್ ಮಾಡ್ಕೊಂಡು ಹೋಗೋರು ಅದಾರ. ಆದರೆ ನಿಮ್ಮ ಥರ ಕೆಟ್ಟದಾಗಿ ಕಮೆಂಟ್ ಮಾಡೋರು ಯಾರೂ ಇಲ್ಲ. ಹೀಗಾಗಿ ನೀವು ನಮ್ಮ ವಿಡಿಯೋ ನೋಡೋ ಅವಶ್ಯಕತೆಯೂ ಇಲ್ಲ, ಕೆಟ್ಟದಾಗಿ ಕಮೆಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅವ್ರೇನು ಕಮೆಂಟ್ ಹಾಕ್ಯಾರಂದ್ರೆ ಓದ್ತೀನಿ ನೋಡ್ರಿ. ಕಥೆನಷ್ಟು ಚೆನ್ನಾಗಿ ಬರ್ತಾ ಇಲ್ಲ, ಒಂದು ಕತೆ ಚೆನ್ನಾಗಿ ಸ್ವಲ್ಪನೂ ಇಲ್ಲ, ಸಣ್ಣ ಮಕ್ಕಳು ಥರ ಇದೆ ಕತೆ. 2 ಆ ಕತೆ ಹಾಕಬೇಡಿ, ಏನು ಉಪಯೋಗ ಇಲ್ಲ. ಅಲ್ಲ ನಾನು ಹಾಕೋ ಕತೆಯಿಂದ ಏನು ಉಪಯೋಗ ಆಯ್ತು ಅನ್ನೋದು ನನಗೆ ಗೊತ್ತು. ಅಲ್ಲ ನಿಮಗೇನ್ರಿ ಗೊತ್ತು? ನೀವು ಹಾಕೋ ಬ್ಯಾಡ್ ಕಮೆಂಟಿಂದ ನಿಮಗೆ ಏನು ಉಪಯೋಗ ಆಗತೈತಿ ಅದನ್ನು ನೀವು ವಿಚಾರ ಮಾಡಿರಿ. ನನಗೇನು ಉಪಯೋಗ ಆಗತೈತಿ ಅನ್ನೋದು ನನಗೆ ಬಿಡ್ರಿ. ಮತ್ತು ಸಣ್ಣ ಮಕ್ಕಳು ಮಾತಾಡ್ದಂಗೆ ಆಗುತ್ತೆ. ಅಲ್ಲ ನನ್ನ ವಯಸ್ಸು ಇರೋದ ಹಂಗೆ ಅಂದಮೇಲೆ ನಿಮ್ಗೆ ಹಂಗೆ ಕೇಳಿಸ್ತೈತಿ, ಏನು ಮಾಡೋಕ್ಕಾಗ್ತೈತಿ? ನನ್ನ ವಯಸ್ಸು ಮಕ್ಕಳ ಥರನೇ ಐತಿ. ಸರಿ, ನಿಮ್ಗೆ ಇಷ್ಟ ಆಗಕತ್ತಿಲ್ಲ ಅಂತ ನೋಡಬೇಡ್ರಿ. ಯಾರು ನೋಡಂತಂದರು? ಇನ್ನೊಂದು, ಕತೆಗಳು ಹೇಗಿರಬೇಕೆಂದರೆ ಈಗಾಗಲೇ ಇದಾವಲ್ಲ ಶಾಂತಕ್ಕನ ಕತೆಗಳು, ಆ ಥರ ಇರಬೇಕು. ಸಣ್ಣ ಮಕ್ಕಳು ಮಾತಾಡಲು ಹುಚ್ಚರ ಥರ ಕತೆ ಇರಬಾರ್ದು, ದಯವಿಟ್ಟು ಹಾಕಬೇಡಿ. ನಾನು ಅವಾಗ ಹೇಳಿನಿ ನಿಮ್ಗೆ ಯಾವ ಕತೆಗಳು ಇಷ್ಟ ಆಕ್ಕವು ಅದ ಕತೆ ನೋಡ್ರಿ. ಯಾರು ಬೇಡ ಅಂದರು? ನಾನು ಬೇಡ ಅಂತ ಎಲ್ಲಿ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನಿಮ್ಗೆ ಎಲ್ಲಿ ಇಷ್ಟ ಆಗ್ತೈತಿ, ಯಾವ ಕತೆ ಇಷ್ಟ ಆಗ್ತೈತಿ ಅವನ್ನ ನೋಡ್ರಿ. ನಾನು ಇಲ್ಲಿ ಕತೆ ಅಂತ ಯಾವ ಥರನೂ ಸ್ಟೋರೀಸ್ ಮಾಡಿ ಹಾಕಕತ್ತಿಲ್ಲ. ಸುಮ್ಮನೆ ದಿನನಿತ್ಯ ಜೀವನ ಹೆಂಗಿರತೈತಿ ಅದೇ ವಿಡಿಯೋ ಮಾಡಿ ನಾನು ಹಾಕ್ತಿರೋದು ಅಷ್ಟೇ. ಇಲ್ಲಿ ಯಾವ ಥರ ಕತೆನೂ ನಾನು ಹಾಕ್ತಿಲ್ಲ. ನಿಮ್ಮ ಕತೆಗಳು ಬೇಕಂತಂದ್ರೆ ಯೂಟ್ಯೂಬ್ ಒಳಗೆ ಸಾಕಷ್ಟು ಸಿಗ್ತಾವೆ, ನೀವು ನೋಡ್ಬೋದು. ದಯವಿಟ್ಟು ನಮ್ಮ ವಿಡಿಯೋ ನೋಡಬೇಡ್ರಿ. ನೀವು ಮನ್ಸಿಗೆ ಬಂದಂಗೆ ಕೆಟ್ಟ ಕಮೆಂಟು ಮಾಡಬೇಡ್ರಿ. ಯವ್ವ ತಗೋಬೇಕು ಚಾ ಕುಡಿ. ಏನು ತ್ರಾಸ ಆಗತ್ತೈತನ ಹೇಳುವಲ್ಲಿಗಿ? ಚಾರ ಕುಡಿ. ಏನು ತ್ರಾಸಿಲ್ಲ ಮಗಳ. ಚಾ ತಗೊಂಬಂದಿದ್ದು ಚಲೋನ ಆತ. ಯಾಕೋ ತಲೆನೂ ನುಸಾಕತೈತೆ ನೋಡು. ತಲೆ ನುಸಾಕತೈತನ